ಎಂತ ಹೊಸ ರೆಸಿಪಿ ಇವತ್ತು? ಪೋರ್ಕ್ ಬಾಫತ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡುದು. ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ನೋಡಿ, ಇದರ ನೀರನ್ನು ಇವಾಗ ಇದಕ್ಕೆ ಸೇರಿಸುವಂಥದ್ದು, ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಸೊ ಅವನ ತಾಯಿ ಹೇಳಿಕೊಟ್ಟಂತ ರೆಸಿಪಿ. ಅವರೊಂದಿನ ಜೊತೆ ನಾವು ಈ ಬೆಳ್ಳುಳ್ಳಿ ಕೂಡ ಕರೆಕ್ಟ್ ಆಗಿ ಬೇಯಬೇಕು ನೋಡಿ, ಈ ತರ ಆಗ್ಬೇಕು. ಪೋರ್ಕ್ ಜೊತೆ ನೀರುಳ್ಳಿ ತಿನ್ಲಿಕ್ಕೆ ಸಿಗ್ಬೇಕು, ಅವಾಗ ಮಾತ್ರ ಅದರದೊಂದು ಮಜಾನೆ ಬೇರೆ. ಇವತ್ತು ನೋಡಿ ನಮ್ಮ ಪೋರ್ಕ್ ಬಾಫತ್ ರೆಡಿ. ಸೂಪರ್ ಆಗಿದೆ ಮಾತ್ರ, ಭಾರಿ ಒಳ್ಳೆ ಪರಿಮಳ ಬರ್ತಾ ಉಂಟು. 6ನೇ ತರಗತಿಗೆ ಹೋದಾಗ ನನಗೆ ಸಿಕ್ಕಿದಂತ ಕ್ಲಾಸ್ ಟೀಚರ್ ಯಾರಂತ ಹೇಳಿದ್ರೆ, ಅವರು ಒಗ್ಗದಿಂದ ಬರುದು. ಅವರು ಅವಾಗಲೇ ಜೀಪಿನಲ್ಲಿ ಬರುದು, ಅವರ ಹಸ್ಬೆಂಡ್ ಬಂದು ಡ್ರಾಪ್ ಮಾಡುದು. ಮಾಡಿದ ಹೋಮ್ ವರ್ಕ್ ಮಾಡಿದ್ದಾನ ಇಲ್ವಾ, ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಗ್ರಾಚಾರ, ನಂತರ ಮನೆಯಲ್ಲಿ ಪುನಃ ಗ್ರಾಚಾರ. ಅದೇ ನಂತರ ಹೀಗೇನೆ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಗಿ ರೆನ್ನಿ ಟೀಚರ್ ನಂತರ ತಾಯಿಯನ್ನ ಕರೀಲಿಕ್ಕೆ ಹೇಳ್ತಾ ಇದ್ರು. ತಾಯಿ ಬರ್ತಾ ಇದ್ರು ಶಾಲೆಗೆ. ತಾಯಿ ಬಂದು ಕೊಡೆಯಲ್ಲೇ ಬಿಟ್ಟು, ಕೊಡೆ ಅವಾಗ ಉದ್ದದೊಂದು ಅಜ್ಜಂದೊಂದು ಕೊಡೆ ಇತ್ತಲ್ಲ, ಸೊ ಅವಾಗ ಅದೆಲ್ಲ. ಇವಾಗ 3 ಫೋಲ್ಡ್ ಎಲ್ಲ ಕೊಡೆ ಅಲ್ಲ, ಮೇಲೆ ಒಂದು ಕುಟ್ಟಿ ಸೇರಿಸಿ. ಮೊನ್ನೆ ಯಾರ ನನ್ನ ಒಬ್ರು ಕ್ಲಾಸ್ಮೇಟ್ ಸಿಕ್ಕಿದ್ರು, ಸಿಬಿಲ್ ಅಂತ, ಅವಳು ಕೂಡ ಹೇಳ್ತಾ ಇದ್ರು. ನಂತರ ಮೊನ್ನೆ ಒಬ್ಬ ಹರೀಶ್ ಅಂತ ಒಬ್ಬ ಸ್ನೇಹಿತ ನನಗೆ ಸಿಕ್ಕಿದ, ಅವನು ಕೂಡ ಇಂಚಿನ ಮಾರ ನಿನ್ನ ಜಿಪ್ಪುದಾರದೆಪ್ಪ ಅಂದ ಮಾರ ಈ ದಾದ ಅಪ್ಪಾಗ ಇಂಚಿನ ಮಾರ. 7ನೇ ತರಗತಿಗೆ ಬರುವಾಗ ಜೆಸಿಂತ ಲೋಬೋ ಟೀಚರ್ ಅಂತ ನನ್ನ ಕ್ಲಾಸ್ ಟೀಚರ್, ಸೂಪರ್ ಟೀಚರ್, ಸೂಪರ್ ಟೀಚರ್. ಜೆಸಿಂತ ಲೋಬೋ ಟೀಚರ್ ಇದ್ದು ಪಿತ್ತ ಸ್ವಲ್ಪ ನೆತ್ತಿಗೆ ಇರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗ. ಇವಾಗ ಒಂದು 2 ತಿಂಗಳು ಹೊಡಿಲಿಲ್ಲ, ಈಗ 3ನೇ ತಿಂಗಳಿಂದ ಅಡಿಕೊಳ್ಳಲಿ ಪೆಟ್ಟೆ ಪೆಟ್ಟು. ತಾಯಿ ಹೇಳುದು, ನನ್ನ ಎಲ್ಲ ಮಕ್ಕಳು ಹುಷಾರ್, ನೀನು ಒಬ್ಬ ಹೇಗೆ ಹೀಗೆ ಆದಿ, ನೀನು ನಿನ್ನ ಹಿಂದೆ ನಿಮಗೆ ತಂದೆ ಕೊಟ್ಟದ್ದು ನಾವೆಲ್ಲ ಕೊಟ್ಟದ್ದು ಜಾಸ್ತಿ ಆಯ್ತು ಅಂತ. ಓ ದೇವರನೇ, ನನ್ನ ತಲೆ ಉಂಟಲ್ಲ ಗಿರ್ಮಿಟ್ ಆಗಿ ಹೋಗಿ ಗಿರ್ಮಿಟ್. ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಸಂಡೇ ಸ್ಪೆಷಲ್ ಆಗಿ ಹೊಸ ಒಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತಾ ಇದ್ದೀವಿ ಅಲ್ವಾ? ಎಂತ ಹೊಸ ರೆಸಿಪಿ ಇವತ್ತು? ಪೋರ್ಕ್ ಬಾಫತ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡುದು ನಾವು ಇವತ್ತು. ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು, ಆಮೇಲೆ ಅದನ್ನು 1 ಗಂಟೆ ಬಿಟ್ಟು, ಆಮೇಲೆ ಅದನ್ನು ಬೇಯಿಸುವಂಥದ್ದು. ಸ್ವಲ್ಪ ಟ್ವಿಸ್ಟ್ ಕೊಟ್ಟು, ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ. ನಾರ್ಮಲ್ ಆಗಿ ಮಾಡುವಂತದ್ದು ಬಾಫತ್ ಬೇರೆ, ನಾವು ಸ್ವಲ್ಪ ಇವತ್ತು ಮಾಡುವಂತದ್ದು ಸ್ವಲ್ಪ ಬಾಫತ್ ಬೇರೆ. ಹೌದು, ತುಂಬಾ ಟೈಪ್ ಅಲ್ಲಿ ಬಫತ್ ಅನ್ನ ಮಾಡ್ತಾರೆ. ಅದರಲ್ಲಿ ಕೂಡ ಹಂದಿ ಮಾಂಸದಲ್ಲಿ ತುಂಬಾ ಫೇವರೇಟ್ ಆಗಿರುವಂತದ್ದು ಬಫತೆ ಜಾಸ್ತಿ ಜನರಿಗೆ, ಅನ್ಕೊಳ್ತೀನಿ ಆ ರೀತಿ ಅಲ್ವಾ? ತುಂಬಾ ಜನ ಅದೇ ರೀತಿ ಅಂತ ಹೇಳಿದ್ರೆ ಬಫತ್ ಅನ್ನ ತುಂಬಾ ಇಷ್ಟಪಡ್ತಾರೆ. ಸೊ ನಾವು ಕೂಡ ಪೋರ್ಕ್ ಅಲ್ಲಿ ಜಾಸ್ತಿ ಇಷ್ಟಪಡುವಂತದ್ದು ಪೋರ್ಕ್ ಬಫತೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ನಾವು ಇವತ್ತು ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಕೊಳ್ತಾ ಇದೀವಿ. ಇದಕ್ಕಿಂತ ಮುಂಚೆ ಸಹ ನಮ್ಮ ಚಾನೆಲ್ ಅಲ್ಲಿ ನಾವು ವಿಡಿಯೋಸ್ ಅನ್ನ ಹಾಕಿದ್ದೇವೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಟ್ಟಿರ್ತೀನಿ ನಾನು, ಅದರ ಲಿಂಕ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ರೆಸಿಪಿಯನ್ನ ಸಹ ನಾವು ತುಂಬಾನೇ ಒಂದು ಡಿಫ್ರೆಂಟ್ ಆಗಿ ಯುನೀಕ್ ವೇ ಅಲ್ಲಿ ಮಾಡ್ಕೊಳ್ತಾ ಇದೀವಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಎಂಡ್ ತನಕ ವಿಡಿಯೋನ ನೋಡಿ. ಒಂದು ವೇಳೆ ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ಖಂಡಿತವಾಗ್ಲೂ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಲ್ಲ. ಹಾಗೇನೆ ಇವತ್ತು ನಾವು ತುಂಬಾ ದಿನದಿಂದ ಬಾಕಿ ಇರುವಂತದ್ದು 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ನಮ್ಮ ಪೋಖ್ರಿಗಳು, ಬಾಲ್ಯದ ನೆನಪುಗಳು, ತುಂಬಾ ಮಂದಿ ನಿಮ್ಮ ಕ್ಲಾಸ್ಮೇಟ್ಸ್ ವೇಟ್ ಮಾಡ್ತಾ ಇದ್ದಂತಹ ಒಂದು ಬಾಲ್ಯದ 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಯಾವ್ದಕ್ಕೆಲ್ಲ ಪೆಟ್ಟು ತಿಂದಿದ್ದೇವೆ ಅಂತ ಅದನ್ನೆಲ್ಲ ಸ್ವಲ್ಪ ಹೇಳ್ತೇನೆ ಇವತ್ತು. ಅದು ಕೂಡ ಇವತ್ತಿನ ಈ ಒಂದು ರೆಸಿಪಿ ಎಂಡ್ ಆಗುವ ಮುಂಚೆ ಶೇರ್ ಮಾಡ್ತೇನೆ ಅಂತ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ನೋಡುವ ಇವತ್ತಿನ ಈ ರೆಸಿಪಿ ವಿಡಿಯೋ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಬನ್ನಿ. ಪೋರ್ಕ್ ಬಾಫತ್ ಅನ್ನು ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದೇ ರೀತಿಯಲ್ಲಿ ನಾವು ಬಾಫತ್ ಅನ್ನು ಮಾಡುವಂತದ್ದು. ಇವತ್ತು ಸ್ವಲ್ಪ ನಾನು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇದನ್ನು ಪೋರ್ಕ್ ಬಾಫತ್ ಅನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು 1 kg ಪೋರ್ಕ್ ಅನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈ ತರ ಚಿಕ್ಕ ಚಿಕ್ಕ ಪೀಸ್ ತರ ಕಟ್ ಮಾಡ್ಕೊಳ್ಬೇಕು. ಒಳ್ಳೆ ಮಾಂಸ ಇದು ಇವತ್ತಿದ್ದು. 1 kg ಪೋರ್ಕ್, ಅದಕ್ಕೆ 4 ನೀರುಳ್ಳಿಯನ್ನು ನಾನು ಇವಾಗ ಈ ತರ ಕಟ್ ಮಾಡಿ, ಈ ಸೈಜ್ ಅಲ್ಲಿ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. 4 ನೀರುಳ್ಳಿ.
ನಂತರ ಒಂದು 10 ರಿಂದ 12 ಅಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಶುಂಠಿಯನ್ನು ಒಂದು ಇಂಚಿನಷ್ಟು ದೊಡ್ಡ ಈ ಶುಂಠಿಯನ್ನು ಈ ತರ ಚಿಕ್ಕ ಚಿಕ್ಕದು ಮಾಡಿ ಕಟ್ ಮಾಡಿ ನಾನು ತೆಗೆದುಕೊಂಡಿದ್ದೇನೆ ಶುಂಠಿ ನೋಡಿ. ನಂತರ ಒಂದು 6 ಕಾಯಿ ಮೆಣಸು, ಒಂದು ಪಲಾವ್ ಎಲೆ ಈ ತರ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಪಲಾವ್ ಎಲೆ ಇಜಿಂದ ತಪ್ಪು ಅಂತ ಹೇಳ್ತಾರೆ ಇದಕ್ಕೆ ತುಳುವಿನಲ್ಲಿ. ಸೊ ಇದನ್ನು ಇವಾಗ ನಾವು ಯಾವ ರೀತಿಯಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಬೇಕಂತ ಹೇಳಿದ್ರೆ, ಪೋರ್ಕ್ ಅನ್ನು ಒಳ್ಳೆ ಪೋರ್ಕ್ ಬಾಫರ್ ಒಳ್ಳೆ ಟೇಸ್ಟ್ ಬರಬೇಕು. ನಂತರ ಒಳ್ಳೆ ಅದಕ್ಕೆ ಮಸಾಲವನ್ನು ಎಳೆಯಬೇಕು. ಎಳೆದ್ರೆ ಮಾತ್ರ ಅದು ಸೂಪರ್ ಆಗಿ ಒಂದು ಒಳ್ಳೆ ಡೆಲಿಷಿಯಸ್ ಆಗಿ ಅದು ಟೇಸ್ಟಿಯಾಗಿ ಬರ್ತದೆ. ಸೊ ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿ ಈ ತರ ನಾನು ನೀರನ್ನು ಮುಂಚೆನೆ ನೀರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಆಯ್ತು ಇದು ನೀರಲ್ಲಿ ಹಾಕಿ ನೋಡಿ. ಇದರ ನೀರನ್ನು ಇವಾಗ ಇದಕ್ಕೆ ಹಾಕುವಂಥದ್ದು. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ನೋಡಿ. ಇದರ ನೀರನ್ನು ಇವಾಗ ಇದಕ್ಕೆ ಸೇರಿಸುವಂಥದ್ದು. ಎಷ್ಟು ಬೇಕಷ್ಟೇ ಸೇರಿಸ್ಕೊಳ್ಳಿ, ಮತ್ತೆ ಬೇಕಾದ್ರೆ ಮತ್ತೆ ಕೂಡ ಇಟ್ಕೊಳ್ಬಹುದು. ಇವಾಗ ಮ್ಯಾರಿನೇಷನ್ಗೆ ಸಾಕು. ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ನಾನು ಇದೇ ಹೊತ್ತಿನಲ್ಲಿ ಸೇರಿಸಿಕೊಳ್ತಾ ಇದ್ದೇನೆ. ಕಲ್ಲುಪ್ಪನ್ನು ಕೂಡ ನಂತರ ಉಪ್ಪು ನೀವು ಪದಾರ್ಥ ಮಾಡುವಾಗ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ರೆ ಸಾಕಾಗ್ತದೆ. ಸ್ವಲ್ಪ ಕಲ್ಲುಪ್ಪು. ನಂತರ ಅದಕ್ಕೆ ಬಾಫತ್ ಹುಡಿ, ನಾನು ಮನೆಯಲ್ಲೇ ಮಾಡಿದ ಬಾಫತ್ ಹುಡಿ ನೋಡಿ. ಕಲರ್ ನೋಡಿ ಹೇಗೆ ಉಂಟಂತ ನೋಡಿ. ಒಂದು 2 ಚಮಚದಷ್ಟು ಬಾಫತ್ ಹುಡಿಯನ್ನು ನಾನು ಇವಾಗ ಸೇರಿಸಿಕೊಳ್ತಾ ಇದ್ದೇನೆ. 2 ಚಮಚ. ಕಟ್ ಮಾಡಿ ಇಟ್ಟಂತಹ ಕಾಯಿ ಮೆಣಸು ನಮ್ಮ ಹತ್ರ 6 ಉಂಟು. ಆ 6 ಕಾಯಿ ಮೆಣಸನ್ನು ಕೂಡ ಇದೇ ಹೊತ್ತಿನಲ್ಲಿ ನಾವು ಮ್ಯಾರಿನೇಷನ್ಗೆ ಸೇರಿಸಿಕೊಳ್ಳುವಂಥದ್ದು. ನಂತರ ಬೆಳ್ಳುಳ್ಳಿಯನ್ನು ಕೂಡ ಇದೇ ಹೊತ್ತಿನಲ್ಲಿ ಸೇರಿಸುವಂಥದ್ದು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಇದೇ ಹೊತ್ತಿನಲ್ಲಿ ನಾವು ಸೇರಿಸಿಕೊಂಡ್ರಾಯ್ತು. ಪಲಾವ್ ಎಲೆ ಕಟ್ ಮಾಡಿ ಇಟ್ಟಂತಹ ಪಲಾವ್ ಎಲೆಯನ್ನು ಕೂಡ ಇದೇ ಹೊತ್ತಿನಲ್ಲಿ ಸೇರಿಸುವುದು. ನೀರುಳ್ಳಿ ನಾನು 4 ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದರಲ್ಲಿ ಒಂದು 60% ಮಾತ್ರ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. 60% ಮಾತ್ರ ನೀರುಳ್ಳಿಯನ್ನು ಇಲ್ಲಿ ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟು ನೀರುಳ್ಳಿಯನ್ನು ನಾನು ಇಟ್ಕೊಳ್ತೇನೆ. ಇದು ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಇಷ್ಟು ನೀರುಳ್ಳಿಯನ್ನು ಇಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಇವಾಗ ಈ ತರ ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಇದಕ್ಕೆ ಗರಂ ಮಸಾಲ ನಾನು ಈ ಹೊತ್ತಿನಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಗರಂ ಮಸಾಲ ಏನನ್ನ ನಾವು ಚಕ್ಕೆ ಮತ್ತು ಲವಂಗ ಮತ್ತೆ ಏನದು ಸ್ಟಾರ್ ಹಾಕ್ಲಿಕ್ಕೆ ಉಂಟು, ಅದು ಆಮೇಲೆ ಹಾಕುವಂಥದ್ದು. ಇವಾಗ ಒಂದು ಅರ್ಧ ಗಂಟೆ 3/4 ಗಂಟೆ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಈ ತರನೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವಂಥದ್ದು. ಇದಕ್ಕೆ ಸಿರ್ಕಾ ಕೂಡ ವಿನೆಗರ್ ಕೂಡ ಇವಾಗ ನಾನು ಸೇರಿಸ್ಕೊಳ್ತಾ ಇಲ್ಲ. ವಿನೆಗರ್ ಅನ್ನು ಆಮೇಲೆ ಸೇರಿಸ್ಕೊಳ್ಳುವಂಥದ್ದು. ಈ ರೆಸಿಪಿ ನನಗೆ ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ. ಸೊ ಅವನ ತಾಯಿ ಹೇಳಿಕೊಟ್ಟಂತ ರೆಸಿಪಿ. ಅವರು ಟೀಚರ್, ರಿಟೈರ್ಡ್ ಟೀಚರ್. ಸೂಪರ್ ಆಗಿ ಮಾಡ್ತಾರೆ ಅವರು ಈ ಇಂಥ ರೆಸಿಪಿ ಎಲ್ಲ. ಸೊ ಅವರು ಹೇಳಿಕೊಟ್ಟಂತ ರೆಸಿಪಿ ಇದು ನನಗೆ. ಅದನ್ನು ಇವತ್ತು ನಾನು ಕೂಡ ಒಮ್ಮೆ ಮಾಡಿದ್ದೇನೆ. ಒಳ್ಳೇದಾಗ್ತದೆ, ಮಾತ್ರ ಭಾರಿ ಸೂಪರ್ ಆಗ್ತದೆ. ಅದೇ ರೀತಿ ಇವತ್ತು ನಿಮ್ಗೆ ಕೂಡ ಇದನ್ನು ಮಾಡಿ ತೋರಿಸ್ತಿದ್ದೇನೆ ನಾನು. ನೋಡಿ, ನೀವು ಪೋರ್ಕ್ ಎಲ್ಲ ತೆಗೆದುಕೊಳ್ಳುವಾಗ ಯಾವುದೇ ನೀರಿನ ಅಂಶ ಇರಬಾರ್ದು. ನೋಡಿ, ಒಳ್ಳೆ ನೀರನ್ನು ಯಾವುದೇ ರೀತಿಯ ನೀರಿಲ್ಲದೆ ಈ ರೀತಿ ಡ್ರೈ ಆಗಿ ಇಟ್ಕೊಳ್ಬೇಕು. ನೋಡಿ, ಒಂದು ಬೊಟ್ಟು ಕೂಡ ನೀರಿಲ್ಲ. ಆ ತರ ಇಟ್ಕೊಳ್ಬೇಕು. ಅವಾಗ ಮಾತ್ರ ಒಳ್ಳೆ ಮ್ಯಾರಿನೇಷನ್ ಆಗ್ತದೆ, ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಇದನ್ನು ಹೀಗೇನೆ ಒಂದು ಅರ್ಧ ಗಂಟೆ ಅಥವಾ ಒಂದು 3/4 ಗಂಟೆ ಅಷ್ಟು ನೀವು ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ. ಹೊರಗೆ ಇಟ್ಟರು ನಡೀತದೆ, ಫ್ರಿಜ್ ಅಲ್ಲಿ ಇಟ್ಟರು ನಡೀತದೆ. ಇದು
ನೋಡಿ ಮ್ಯಾರಿನೇಟ್ ಮಾಡಿ ನಾವು ಇಟ್ಟಂತ ಪೋರ್ಕ್ ಇವಾಗ ಸಾಧಾರಣ 1 ಗಂಟೆ ಆಗಿದೆ. 1 ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟ ಮೇಲೆ ಕೂಡ ಯಾವುದಕ್ಕೆ ನೀರು ಗೀರು ಎಂತ ಕೂಡ ಇಲ್ಲ ನೋಡಿ, ಫುಲ್ ಡ್ರೈ. ಸೊ ಇವಾಗ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನು ಇವಾಗ ಸೇರಿಸ್ತಾ ಇದ್ದೇನೆ. ಸೊ ಅದರಲ್ಲಿ ಫ್ಯಾಟ್ ಸ್ವಲ್ಪ ಕಡಿಮೆ ಇರುವುದರಿಂದ ಅಡಿತ ಆಗಬಾರ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನಂತರ ಅದರದೇ ನೀರುಳ್ಳಿದ್ದೆಲ್ಲ ನೀರು ಬೀಳ್ತದೆ ಅದಕ್ಕೆ. ಸೊ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದಕ್ಕೆ ಅಡಿತ ಆಗದಾಗೆ ನಾನು ನೀರನ್ನು ಹಾಕಿ, ಉಪ್ಪು ಹುಳಿ ಖಾರ ಎಲ್ಲ ಅವಾಗ ಸೇರಿಸಿದ್ದೇನೆ ಇದಕ್ಕೆ. ಇವಾಗ ಖಾಲಿ ಬರೀ ಬೇಯಿಸ್ಲಿಕ್ಕೆ ಇಡುವಂಥದ್ದು. ಒಂದು ಮಿನಿಮಮ್ 25 to 30 ಮಿನಿಟ್ಸ್ ಆದ್ರೂ ಇದು ಬೇಯಬೇಕು. ಸೊ ಇವಾಗ ಫಸ್ಟ್ ಒಂದು 15 ಮಿನಿಟ್ಸ್ ನಾವಿದನ್ನು ಬೇಯಿಸ್ಲಿಕ್ಕೆ ಇಡೋಣ. 15 ಮಿನಿಟ್ಸ್ ಬೇಯುವಾಗ ಉಳಿದ ನೀರುಳ್ಳಿ ಏನುಂಟು ಅದಕ್ಕೆ ಹಾಕ್ಲಿಕ್ಕೆ ಇರುವಂತದ್ದು. ಸೊ ಅದಕ್ಕಿಂತ ಮುಂಚೆ ಇವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಅವಾಗ ಗರಂ ಮಸಾಲ ಅವಾಗ ಹಾಕಿರ್ಲಿಲ್ಲ. ಇವಾಗ ಈ ಗರಂ ಮಸಾಲ ನಾನು ಇವಾಗ ಸೇರಿಸಿಕೊಳ್ತಾ ಇದ್ದೇನೆ. ಒಂದು 5 ರಿಂದ 6 ನಾನು ಲವಂಗವನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಪೋರ್ಕ್ ಬಾಫತಿಗೆ ಯಾವಾಗ ಸ್ಪೈಸಸ್ ಇಂಪಾರ್ಟೆಂಟ್. ನಂತರ ಒಂದು ಚಿಕ್ಕ ತುಂಡನ್ನು ಚಕ್ಕೆಯನ್ನು ಕೂಡ ಇದೇ ಹೊತ್ತಿನಲ್ಲಿ ಇವಾಗ ಸೇರಿಸಿಕೊಳ್ತಾ ಇದ್ದೇನೆ. ಒಂದು ಸ್ಟಾರ್, ಫುಲ್ ಸ್ಟಾರ್ ಇಲ್ಲ, ಇದು ಅರ್ಧ ಸ್ಟಾರ್ ಅನ್ನೇ ಸೇರಿಸಿಕೊಳ್ತಾ ಇದ್ದೇನೆ. ಒಂದು ಏಲಕ್ಕಿ, ಇಷ್ಟು ಹಾಕಿ ಒಂದು 15 to 20 ಮಿನಿಟ್ಸ್ ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಘಮ ಕೂಡ ಬರ್ತದೆ, ಒಳ್ಳೆ ಪರಿಮಳ ಬರ್ತದೆ. ಅವಾಗ ಒಳ್ಳೆ ಕುದಿ ಬರ್ಲಿಕ್ಕೆ ಬಿಡೋಣ. ಇವಾಗ ಒಳ್ಳೆ ಮಾಡಿ ಅದು ಬಾಯ್ಲ್ ಆಗ್ಬೇಕು. 7ನೇ ತರಗತಿ ತನಕ ಇವತ್ತು ಕೂಡ ಹೇಳ್ತಾರೆ ನನ್ನ ಯಾರು ಫ್ರೆಂಡ್ಸ್ ಎಲ್ಲ, ಎಂತ ಪೋಕ್ರಿ ಮಾರವು ದೇವಾ, ನಿನ್ನ ಒಂಜಿ ಪುದರ್ಲೆಪ್ಪ ಅಂದ ನಾ ಟೀಚರ್ ಇಜ್ಜರತ್ತ. ಈಗ ಕೂಡ ಕೆಲವರು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಈಗ ಕೂಡ ಸಿಗ್ತಾ ಇರ್ತಾರೆ. ಎಲ್ರು ಹೇಳುದು ಒಂದೇ, ಎಂತ ಪೋಕ್ರಿ ಮಾರನೇನಂತ. ಸೊ ಅದೊಂದು ನಮ್ಗೆ ದೇವರು ಕೊಟ್ಟಂತ ವರ. ಅವಾಗ ಪೋಕ್ರಿ ಮಾಡಿದ್ದರಿಂದ ಈಗ ನಮ್ಮ ಮಗ ಜೋಶುವ ಪೋಕ್ರಿ ಮಾಡಿದ್ರು ಕೂಡ ನಮ್ಗೆ ಅದು ಟಾಲರೇಟ್ ಆಗುತ್ತೆ. ಯಾಕೆ ನಾವು ಕೂಡ ಅದೇ ಮಾಡಿದ್ದದ್ದು. ಪೇಷನ್ಸ್ ಹೋಗುದಿಲ್ಲ, ಜಾಸ್ತಿ ಲೂಸ್ ಆಗುದಿಲ್ಲ. ನನ್ನ ಮಗೆ ಪೋಕ್ರಿ ಮಾಡಿದ್ರು ಕೂಡ ನಂಗೆ ಖುಷಿ ಆಗುದು. ಇವಾಗ ಅವನದ್ದು ಸಣ್ಣ ಪುಟ್ಟ ಪೋಕ್ರಿ ಪೋಕ್ರಿ ಜೊತೆಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನ 6ನೇ 7ನೇಗೆ ಹೋಗುವಾಗ ಅವನದು ಅಡ್ವಾನ್ಸ್ ಪೋಕ್ರಿ ಇರ್ತದೆ, ಅಡ್ವಾನ್ಸ್ ಪೋಕ್ರಿ. ಹಾಗೆ ನನಗೆ 5ನೇ ತರಗತಿದ್ದು ಆಗಿ 6ನೇ ತರಗತಿಗೆ ಪಾಸ್ ಆಗಿ ಹೋದಾಗ ನಮ್ಮ HM ಆಲ್ಬರ್ಟ್ ಮಾಸ್ಟರ್ ಟ್ರಾನ್ಸ್ಫರ್. 5ನೇ ತರಗತಿಗೆ ನಾವು ಪಾಸ್ ಆಗಿ 6ನೇ ತರಗತಿಗೆ ನಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅವಾಗ ಫ್ಲಾಸಿ ಅಂದ್ರಾದೆ ಅಂತ ಒಂದು HM ಬಂದಿದ್ರು ನಮ್ಗೆ. ಒಳ್ಳೆ ಟೀಚರ್ ಮಾತ್ರ, ಪಾಪ ಅವರು ತುಂಬಾ ಪಾಪ, ಜಾಸ್ತಿ ಎಲ್ಲ ಪೆಟ್ಟೆಲ್ಲ ಕೊಡ್ತಿರ್ಲಿಲ್ಲ. ಸೊ ನಾವು 5ನೇ ಕ್ಲಾಸ್ ಪಾಸ್ ಆಗಿ 6ನೇ ತರಗತಿಗೆ ಹೋದಾಗ ನನಗೆ ಸಿಕ್ಕಿದಂತ ಕ್ಲಾಸ್ ಟೀಚರ್ ಯಾರಂತ ಹೇಳಿದ್ರೆ ರೆನ್ನಿ ಟೀಚರ್ ಅಂತ. ಅವರು ಒಗ್ಗದಿಂದ ಬರುದು. ಅವರು ಅವಾಗಲೇ ಜೀಪಿನಲ್ಲಿ ಬರುದು ಅಂತ. ಅವ್ರ ಹಸ್ಬೆಂಡ್ ಬಂದು ಡ್ರಾಪ್ ಮಾಡುದು. ಅವರು ಬರುವಾಗ್ಲೇ ನನಗೆ ಫಸ್ಟ್ ಗೊತ್ತಿರ್ಲಿಲ್ಲ ಈ ಟೀಚರ್ ಪಾಪವ ಜೋರ ಅಂತ ಗೊತ್ತಿರ್ಲಿಲ್ಲ. 6ನೇ ತರಗತಿಯಲ್ಲಿ ರೆನ್ನಿ ಟೀಚರ್ ಅಂತ ಇದ್ದಾರಲ್ಲ, ಅವರು ಅಷ್ಟು ಪಾಪ ಅಂತ ಇರ್ಲಿಲ್ಲ. ಶುರುವಿನ ದಿನವೇ ಪೆಟ್ಟು ಅಡಿಕೊಲಿದ್ದು. ಯಾಕೆ ಜಾಸ್ತಿ ಪೆಟ್ಟು ಯಾಕೆ ಬಿಡುದು ಮಾತನಾಡಿದ ಎಲ್ಲದರಲ್ಲಿ ಅವರು ತುಂಬಾ ಸ್ಟ್ರಿಕ್ಟ್. ಕಲಿಯುವುದರಲ್ಲಿ ಹುಷಾರಿರ್ಬೇಕು ಅವರಿಗೆ. ಉಳಿದ ಚಟುವಟಿಕೆಲ್ಲ ಇಲ್ಲ, ಫಸ್ಟ್ ಕಲಿಬೇಕು. ಕ್ಲಾಸಿನಲ್ಲಿ ಫಸ್ಟ್ ಯಾರು ಬರ್ತಾರೆ ಅವರಿಗೆ ಕೂಡ ಚಿಕ್ಕ ತಪ್ಪು ಮಾಡಿದ್ರೆ ಪೆಟ್ಟು ಬೀಳ್ತಿದ್ರು ಅವರಿಗೆ. ಅಷ್ಟು ಸ್ಟ್ರಿಕ್ಟ್ ಟೀಚರ್ ಅವರು. ಅವರಲ್ಲಿ ಆ ಕಲಿಯುವ ವಿಷಯದಲ್ಲಿ ಕಾಂಪ್ರಮೈಸ್ ಇರಲಿಲ್ಲ. ಆದ್ರೆ ಅವರದ್ದು ಒಂದು ಬಾರಿ ಒಳ್ಳೆ ಒಂದು ಸಿಸ್ಟಮ್ ಏನಂತ ಹೇಳಿದ್ರೆ, ಪ್ರತಿ ಒಂದು ಮಗುವಿನ ಮೇಲೆ ಕೂಡ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು. ಪ್ರತಿಯೊಂದು ಮಗುವಿನ ಮೇಲೆ, ಪ್ರತಿಯೊಂದು ಸ್ಟೂಡೆಂಟ್ ನ ಮೇಲೆ. ಪ್ರತಿಯೊಂದು ದಿವಸ ಮಾಡಿದ ಹೋಮ್ ವರ್ಕ್ ಮಾಡಿದ್ದಾನ ಇಲ್ವಾ, ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಗ್ರಾಚಾರ, ನಂತರ ಮನೆಯಲ್ಲಿ ಪುನಃ ಗ್ರಾಚಾರ. ಹೀಗೆಲ್ಲ ರೆನ್ನಿ ಟೀಚರ್ ಇದ್ದು ನಮಗೆ
ಪ್ರಥಮ ದಿವಸದಿಂದಲೇ ನಾವೊಂದು ಬೆಚ್ಚ ಬೆಚ್ಚ ಕಾವಲಿಯಲ್ಲಿದ್ದಾಗ ಹಾಗೆ ಮಳೆಗೆ ಬಿಸಿ 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 ಯಾವಾಗ ನೋಡಿದ್ರು ಬನ್ಸೆ ಬೆಚ್ಚ ಬೆಚ್ಚ ಬನ್ಸ್ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ನಮಗೆ ರೆನ್ನಿ ಟೀಚರ್ ಯಾವ್ದಕ್ಕೆ ಇದ್ರ ಅಂತ ಹೇಳಿದ್ರೆ ನಮ್ಗೆ ಸಮಾಜ ವಿಜ್ಞಾನಕ್ಕೆ ಅವರು ಇದ್ರು. ಸಮಾಜ ವಿಜ್ಞಾನ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಸೋಷಿಯಲ್ ಸ್ಟಡೀಸ್. ಒಂದು ಗಮ್ಮತ್ ಅಂತ ಆಯ್ತು ಅಂತ ಹೇಳಿದ್ರೆ 6ನೇ ತರಗತಿಯಲ್ಲಿ. ಅದು 5ನೇ ತರಗತಿಯಲ್ಲ ಆದಾಗೆ 6ನೇ ತರಗತಿಯಲ್ಲಿ ಕೂಡ ಅನ್ನ ಯಾವಾಗ್ಲೂ ಬರ್ಲಿಕ್ಕೆ ಸ್ಟಾರ್ಟ್ ಆದ. ಇದೀಗ 6ನೇದ್ದು. ಇದು 6ನೇದ್ದು. 6ನೇ ತರಗತಿಯಲ್ಲಿ ರೆನ್ನಿ ಟೀಚರ್ ಇದ್ದು 1 ತಿಂಗಳಿದ್ದು ಕ್ಲಾಸ್ ಆದ ಮೇಲೆ ಪ್ರಥಮ ಪರೀಕ್ಷೆ, ಕ್ಲಾಸ್ ಟೆಸ್ಟ್. ಆ ಕ್ಲಾಸ್ ಟೆಸ್ಟ್ ಅಲ್ಲಿ ಕೂಡ ಒಂದು ಮಾಮೂಲಿ 1-2 ಡಮರ್ ಫೈಲ್ ಅದಕ್ಕೆ ಮನೆಯಲ್ಲಿ ಹೇಳಲಿಕ್ಕಿಲ್ಲ. ಪೇಪರ್ ಸಿಗಿತಾನ? ಪೇಪರ್ ಸಿಗ್ಲಿಲ್ಲ. ಮಾರ್ಕ್ಸ್ ಕಾರ್ಡ್ ಸಿಗಿತ? ಮಾರ್ಕ್ಸ್ ಕಾರ್ಡ್ ಸಿಗ್ಲಿಲ್ಲ. ಪೇಪರ್ ಕೊಡ್ಲಿಲ್ಲ, ಟೀಚರ್ ಕೊಡ್ಲಿಲ್ಲ. ಇದು ಎಲ್ಲಿ ಇನ್ನೊಂದು ಕ್ಲಾಸ್ ಟೆಸ್ಟ್ ಆಗುವ ತನಕ ಪೇಪರ್ ಸಿಗ್ಲಿಲ್ಲ. ಸೊ ಇದು ಒಮ್ಮೆ ಟೀಚರ್ ನನ್ನ ಅಣ್ಣನಿಗೆ ಕರೆಯಲಿಕ್ಕೆ ಹೇಳಿದ್ರು. ಅಣ್ಣ ಬಂದ, ಅದೇ ರಾಗ ಅದೇ ಅಂತ ಹೇಳ್ತಾರಲ್ಲ, ಅದೇ ಹಾಡು, ಅದೇ ರಾಗ ಅದೇ ಹಾಡು. ನಂತರ ಹೀಗೇನೆ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಗಿ ರೆನ್ನಿ ಟೀಚರ್ ನಂತರ ತಾಯಿಯನ್ನ ಕರೀಲಿಕ್ಕೆ ಹೇಳ್ತಾ ಇದ್ರು. ತಾಯಿ ಬರ್ತಾ ಇದ್ರು ಶಾಲೆಗೆ. ತಾಯಿ ಬಂದು ಕೊಡೆಯಲ್ಲೇ ಬಿಟ್ಟು, ಕೊಡೆ ಅವಾಗ ಉದ್ದದೊಂದು ಅಜ್ಜಂದೊಂದು ಕೊಡೆ ಇತ್ತಲ್ಲ, ಸೊ ಅವಾಗ ಅದೆಲ್ಲ, ಇವಾಗ 3 ಫೋಲ್ಡ್ ಎಲ್ಲ ಕೊಡೆ ಅಲ್ಲ, ಮೇಲೆ ಒಂದು ಕುಟ್ಟಿ ಸೇರಿಸಿ ದೊಡ್ಡದು ಕೊಡೆ. ಆ ಕೊಡೆಯಲ್ಲಿ ಕಂಪ್ಲೇಂಟ್ ಸಿಕ್ಕಿದ್ರೆ ಪೆಟ್ಟೇ ಪೆಟ್ಟು, ಶಾಲೆಯಲ್ಲಿ ಪೆಟ್ಟು. ಅದರ ನಡುವಲ್ಲಿ ನನಗೆ ಒಂದು ಆಡುವುದಂದ್ರೆ ಭಯಂಕರ ಇಷ್ಟ. ಅವಾಗ ನಂದು ಭಯಂಕರ ಕ್ರೇಜ್ ಕ್ರಿಕೆಟ್. ಎಲ್ಲಿ ಕೊತ್ತಲಿಗೆ ಸಿಗ್ತದೆ ಅಲ್ಲಿ ಹೋಗಿ ಆಡುದೇ, ಕೊತ್ತಲಿಗೆ ಇಟ್ಕೊಂಡು ಆಡ್ಲಿಕ್ಕೆ ಶುರು ಮಾಡುದು, ಹೋಗುದು ಆಡ್ಲಿಕ್ಕೆ ಶುರು ಮಾಡುದು. ಹಾಗೆ ಒಂದು ದಿವಸ ನಾನು ಮಧ್ಯಾಹ್ನ, ಶನಿವಾರ ದಿವಸ ಮನೆಯಿಂದ, ಶನಿವಾರ ಹಾಫ್ ಡೇ ಅಲ್ವಾ, ಹಾಫ್ ಡೇ ನಾನು ಮನೆಗೆ ಹೋಗ್ಬೇಕಿತ್ತು. 1:15 ಆದ್ರೂ ನಾನು ರೀಚ್ ಆಗ್ಬೇಕು, 1 ಗಂಟೆಗೆ ಬಿಟ್ರೆ. ನಾನು 3 ಗಂಟೆ ತನಕ ಇಲ್ಲಿ ಗ್ರೌಂಡ್ ಅಲ್ಲಿ, ಮನೆಯಲ್ಲೆಲ್ಲ ಹೆದರಿ ಎಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ನಂತರ ತಾಯಿ ಕೊಡೆ ಇಟ್ಕೊಂಡು ಬಂದಿದ್ದಾರೆ. ಬಂದು ಮೆಲ್ಲ ಗ್ರೌಂಡಿಗೆ ಬಂದಿದ್ದಾರೆ. ಅಲ್ಲಿ ನಾನು ಆಡ್ತಾ ಇದ್ದೇನೆ. ನನ್ನನ್ನು ಹಿಡಿದ್ರು, ಕರೆದ್ರು. ಅವರನ್ನು ನೋಡಿದ ಮೇಲೆ ಓಡ್ಲಿಕ್ಕೆ ಆಗ್ತದ? ಹೋದೆ ಮೆಲ್ಲ. ಕೊಡೆಯಲ್ಲೇ ಪೆಟ್ಟು. ನಾವಿಲ್ಲಿ ಹುಡುಕ್ತಾ ಇದ್ದೇವೆ, ನಿಂಗೆ ಆಡ್ಲಿಕ್ಕೆ ನಿಂತ್ರೆ ಹೇಳಲಿಕ್ಕೆ ಆಗುದಿಲ್ವ ಅಂತ. ಸೊ ಇಂಥದ್ದೊಂದು 6ನೇ ತರಗತಿದ್ದು ದೊಡ್ಡ ಸ್ಟೋರಿ. ಇವಾಗ ಕೊಡೆ ನೋಡುವಾಗ ನೆನಪು ಈಗ ಆ ಕುಟ್ಟಿದ್ದು ಕೊಡೆ ಉಂಟಲ್ಲ, ಅದು ನೋಡುವಾಗ್ಲೇ, ಅದೇ ನನ್ನ ಹತ್ರ ಉಂಟದು, ಅದು ನೋಡುವಾಗ್ಲೇ ನನ್ನ ಮನಸ್ಸಿಗೆ ಫಸ್ಟ್ ಬರೋದು ರೆನ್ನಿ ಟೀಚರ್ ಮತ್ತು ತಾಯಿಯ ಪೆಟ್ಟು. ಇದೊಂದು ಭಯಂಕರ. ಶಾಲೆಯಲ್ಲಿ ಕೂಡ ಪೆಟ್ಟೆ ಪ್ರಕಾರ ಕೂಡ ಎಲ್ಲರೂ ಹೇಳುತ್ತದೆ, ಎಂತ ಮಾರೆ ನಿನ್ನ ಒಂದು ಹೆಸರು ತೆಗೆಯದ ಟೀಚರ್ ಇದ್ದಾರ ಎಲ್ಲರೂ ಹೇಳುದು ಇವಾಗ. ಅಂದ್ರೆ ಮೊನ್ನೆ ಯಾರ ನನ್ನ ಒಬ್ರು ಕ್ಲಾಸ್ಮೇಟ್ ಸಿಕ್ಕಿದ್ರು, ಸಿಬಿಲ್ ಅಂತ, ಅವಳು ಕೂಡ ಹೇಳ್ತಾ ಇದ್ರು. ನಂತರ ಮೊನ್ನೆ ಒಬ್ರು ಹರೀಶ್ ಅಂತ ಒಬ್ಬ ಸ್ನೇಹಿತ ನನಗೆ ಸಿಕ್ಕಿದ. ಅವನು ಕೂಡ ಇಂಚಿನ ಮಾರೆ ನಿನ್ನ ಕುದರದೆಪ್ಪ ಅಂದ ಮಾರೆ ಈತ್ ದಾದ ಅಪ್ಪಾಗ ಇಂಚಿನ ಮಾರೆ ಇಂಚ 6th ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ಇರ್ಲಿಲ್ವಾ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿ? ಕ್ಲೋಸ್ ಫ್ರೆಂಡ್ಸ್ ಅಂತ ನಾನು ಪೋಖ್ರಿ ಅಲ್ಲ, ನನ್ನ ಹತ್ರ ಯಾರು ಕೂಡ ಬರ್ತಾ ಇರ್ಲಿಲ್ಲ. ಯಾರಿರ್ಲಿಲ್ಲ ಹಾಗೆ. ನನ್ಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ನನಗೆ ಅಂದ್ರೆ ನಾನು ಅಷ್ಟು ಪೋಖ್ರಿ, ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಚಿಮಟೆನೆ ಸಿಗುದು. ಯಾರು ಬರ್ತಾರೆ ಹತ್ತಿರ? ಎಲ್ಲ ದೂರನೇ, ನನ್ನನ್ನು ದೂರ. ಸೊ 6ನೇ ತರಗತಿಯಲ್ಲಿ ಹೇಗೂ ರೆನ್ನಿ ಟೀಚರ್ ನನ್ನನ್ನು ಪಾಸ್ ಮಾಡಿದ್ರು. ನಾನು ಪಾಸ್ ಆದದ್ದು, ಪಾಸ್ ಮಾಡಿದ್ದಂತ ಹೇಳಿದ್ರೆ ಅವರ ಕರ್ತವ್ಯ ಅವರು ಮಾಡಿದ್ದಾರೆ ಅಷ್ಟೇ, ನಾನು ಅದರಲ್ಲೆಲ್ಲ ಇಲ್ಲ. ಪಾಸ್ ಆದದ್ದು ನಾನೇ, ಅವರು ಅವರ ಕೆಲಸ ಪಾಸ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ. ಫೈನಲ್ ಎಕ್ಸಾಮ್ ಅಲ್ಲಿ ಇರುವಾಗ ಚೆನ್ನಾಗಿ ಕೆಲವರು ಓದ್ತಾರೆ, ತುಂಬಾ ಮಂದಿ ಮಕ್ಕಳಾಗೇನೆ. ನನಗೆ ರಾತ್ರಿ 12 ಗಂಟೆ ತನಕ ಕೂತ್ಕೊಳ್ತಿದ್ರು ಮನೆಯಲ್ಲಿ ಓದ್ಲಿಕ್ಕೆ. ನನ್ನ ತಾಯಿ ಉಂಟಲ್ಲ, ನಾನು ಇವತ್ತು ಒಂದು ಎಂತ ಹೈಸ್ಕೂಲ್ PUC ಎಲ್ಲ ಪಾಸ್ ಮಾಡಿದಂತ ಹೇಳಿದ್ರೆ ಅದಕ್ಕೆ ಪ್ರಥಮ ಕಾರಣ ನನ್ನ ತಾಯಿ. ಪಬ್ಲಿಕ್ ಎಕ್ಸಾಮ್ ಎಲ್ಲ ಪಾಸ್ ಆಗ್ಲಿಕ್ಕೆ ಪಾಪ ಅವರು ಅಷ್ಟು ಕೆಲಸ ಮಾಡಿ ರಾತ್ರಿ 12 ಗಂಟೆ ತನಕ ನನ್ನನ್ನು ಕೂತ್ಕೊಳ್ತಿದ್ರು. ಅವರು ಕೂಡ ಕೂತ್ಕೊಳ್ತಿದ್ರು, ಓದು ಮತ್ತೆ ಅವ್ರು ಕೇಳುದು, ಪ್ರಶ್ನೆಗಳನ್ನು ಕೇಳುದು, ಉತ್ತರ ಬರೆದ್ರೆ ಮಂಡೆಗೊಂದು ಕೊಟ್ಟಿ ಹಾಗೆಲ್ಲ. ತಾಯಿ ಸಿಕ್ಕಾಪಟ್ಟೆ ಕಷ್ಟ ಬಂದಿದ್ದಾರೆ. ಅದರೊಟ್ಟಿಗೆ ಉಂಟಲ್ಲ 6ನೇ ತರಗತಿ ನನ್ನ ಗ್ರಾಚಾರವ ಎಂತ ಅಂತ ಗೊತ್ತಿಲ್ಲ. 6ನೇ ತರಗತಿಯಲ್ಲಿ ಪಾಸ್ ಆಗಿ 7ನೇ ತಾರೀಕು 7ನೇ ತರಗತಿಗೆ ಬರುವಾಗ ಜೆಸಿಂತ ಲೋಬೋ ಟೀಚರ್ ಅಂತ ನನ್ನ ಕ್ಲಾಸ್ ಟೀಚರ್. ಸೂಪರ್ ಟೀಚರ್, ನನ್ನ ಫೇವರೇಟ್ ಟೀಚರ್. ಅವರು ಬಾರಿ ಒಳ್ಳೆ ಟೀಚರ್. ಅವರು ಪೆಟ್ಟುಂಟಲ್ಲ, ಹೀಗೆಲ್ಲ ಪೆಟ್ಟೆಲ್ಲ ಹೊಡಿಯುದಿಲ್ಲ ಅಂತ ತುಂಬಾ ಮಂದಿ ಹೇಳ್ತಾ ಇದ್ರು. ಹಾಗೆ ಹೀಗೆ ಕೂಡ ಒಂದು ಬಾರಿ ಪ್ರೀತಿ, ಒಂದು
ಜೆಸಿಂತಲ್ ಒಬ್ಬ ಟೀಚರ್ ಹೊಡೆಯುವುದಿಲ್ಲ ಅಂತ. ಪೆಟ್ಟು ಕೊಡದ ಟೀಚರ್ ಪೆಟ್ಟು ಕೊಡದೊಂದು ಟೀಚರ್. ಇದು ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್ ಅಲ್ಲಿ ನನ್ನ ಹಣೆ ಬರ ಹೀಗೆ ಅಂತ ಗೊತ್ತಾದಾಗ ಜೆಸಿಂತಲ್ ಒಬ್ಬ ಟೀಚರ್ ಇದ್ದು ಪಿತ್ತ ಸ್ವಲ್ಪ ನೆತ್ತಿಗೆ ಇರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗ. ಇವಾಗ 1-2 ತಿಂಗಳು ಹೊಡಿಲಿಲ್ಲ. ಈಗ 3ನೇ ತಿಂಗಳಿಂದ ಅಡಿಕೊಳ್ಳಲಿ ಪೆಟ್ಟೆ ಪೆಟ್ಟು. ನಿನ್ನ ಲೂಸ್ ಬಿಟ್ರೆ ಆಗುದಿಲ್ಲ. ನೀನು ಪಬ್ಲಿಕ್ ಎಕ್ಸಾಮ್, ನಮ್ಮ ಗ್ರಾಚಾರ ಅಂತ ಹೇಳಿದ್ರೆ 7ನೇ ತರಗತಿಗೆ ಅವಾಗ ತನಕ ಪಬ್ಲಿಕ್ ಎಕ್ಸಾಮ್ ಇರ್ಲಿಲ್ಲ. ನಿಮ್ಮ ಬ್ಯಾಚ್ ಎಷ್ಟೋ ವರ್ಷಕ್ಕಿಂತ ಮುಂಚೆ ಇತ್ತಂತೆ. ನಾನು 7ನೇಗೆ ಬರುವಾಗ ತನಕ ಪರೀಕ್ಷೆ ಇರ್ಲಿಲ್ಲ, ಪಬ್ಲಿಕ್ ಪರೀಕ್ಷೆ ಇರ್ಲಿಲ್ಲ. ನನ್ನ ಗ್ರಾಚಾರ, ನಾನು ಆ ಪಬ್ಲಿಕ್ ಪರೀಕ್ಷೆಯಲ್ಲಿ ಪಾಸ್ ಆಗದಿದ್ರೆ 8ನೇಗೆ ಹೇಗೆ ಹೋಗುದು? ಮನೆಯಲ್ಲಿ ಟೆನ್ಷನ್. ತಾಯಿ ಹೇಳುದು, ನನ್ನ ಎಲ್ಲ ಮಕ್ಕಳು ಹುಷಾರ್, ನೀನು ಒಬ್ಬ ಹೇಗೆ ಹೀಗೆ ಆದಿ, ನೀನು ನಿನ್ನ ಹಿಂದೆ ನಿಮಗೆ ತಂದೆ ಕೊಟ್ಟದ್ದು ನಾವೆಲ್ಲ ಕೊಟ್ಟದ್ದು ಜಾಸ್ತಿ ಆಯ್ತು ಅಂತ. ಓ ದೇವರನೇ, ನನ್ನ ತಲೆ ಉಂಟಲ್ಲ ಗಿರ್ಮಿಟ್ ಆಗಿ ಹೋಗುದು, ಗಿರ್ಮಿಟ್ ಆಗಿ. ಮತ್ತೆ ಜೆಸಿಂತಲ್ ಒಬ್ಬ ಟೀಚರ್ ಇಂತ 3ನೇ ಕ್ಲಾಸ್ ಟೆಸ್ಟ್ ಇಂದ ಬೆನ್ನಿಡಿದ್ರು. ಪೆಟ್ಟು ಅಂದ್ರೆ ಪೆಟ್ಟೆ, ಅಡಿಕೊಳ್ಳಲ್ಲೇ ಪೆಟ್ಟು. ಅವರ ಒಂದು ಪೆಟ್ಟು ಬಿದ್ರೆ ಉಂಟಲ್ಲ, ಅದು ಮತ್ತೆ 1-2 ಗಂಟೆ ಅದರದ್ದು ಉರಿ ಹೋಗುದಿಲ್ಲ, ಅಷ್ಟು ಉರಿತೈತೆ. ಆದ್ರೆ ಜೆಸಿಂತಲ್ ಒಬ್ಬ ಟೀಚರ್ ಯಾವಾಗ್ಲೂ ನನ್ನನ್ನು ಮತ್ತೆ ತಾಯಿಯನ್ನು ಕರೆದುಕೊಂಡು ಹೇಳುದು, ನೋಡಿ ಹೀಗೆ ಮಾಡಿದ್ದಾನೆ, ಆದ್ರೂ ಸ್ವಲ್ಪ ಎಂತ ಡೆವಲಪ್ಮೆಂಟ್ ಒಳ್ಳೇದು ಮಾಡಿದ್ದಾನೆ, ಆದ್ರೂ ಸ್ವಲ್ಪ ಒಳ್ಳೇದು ಮಾಡಿದ್ದಾನೆ. ಪಾಸಿಟಿವ್ ಥಾಟ್ಸ್ ಆಗ್ತಾ ಇದ್ರು. ನನಗೆ ಸ್ವಲ್ಪ ಖುಷಿ ಆಗುದು, ಸ್ವಲ್ಪ ಅದು ಒಳ್ಳೇದಾಗಿದ್ದಾನೆ, ಸ್ವಲ್ಪ ಒಳ್ಳೇದಾಗಿದೆ ಅಂತ ಹೇಳಿದ್ರಲ್ಲ. ಹೀಗೆ ಹಾಗೆ ಕೆಲವೊಂದು ಟೀಚರ್ಸ್ ಹೇಳುದು ಕಡಿಮೆ ಅಲ್ಲ, ಪಾಸಿಟಿವ್ ಥಾಟ್ಸ್ ಹಾಕುವುದು ಸ್ವಲ್ಪ ಕಡಿಮೆ. ಯಾಕೆ ಗೊತ್ತಾ, ಕೆಲವೊಮ್ಮೆ ನಾನು ನೋಡಿದ್ದೇನೆ ಕೆಲವು ಟೀಚರ್ಸ್ ತಂದೆ ತಾಯಿ ಬಂದ್ರೆಲ್ಲ ಸ್ವಲ್ಪ ಜಾಸ್ತಿನೇ ಹೇಳುದು, 1-2 ಸೇರಿಸಿ ಹೇಳುದು, 1-2 4 ಪೆಟ್ಟು ಜಾಸ್ತಿ ಬಿಡಲಿ. ಹಾಗೆ ನನ್ನ ಜೆಸಿಂತಲ್ ಒಬ್ಬ ಟೀಚರ್ ಹಾಗೆ 1-2 ಸೇರಿಸಿ ಹೇಳ್ತಿರ್ಲಿಲ್ಲ. ಇದ್ದದ್ದನ್ನು ಸ್ವಲ್ಪ ಹೇಳಿ ಅದಕ್ಕೆ ಸ್ವಲ್ಪ ಅವನಿಗೆ ಪೆಟ್ಟು ಬೀಳದ ರೀತಿಯಲ್ಲಿ. ಕಳೆದ ತಿಂಗಳಿಗಿಂತ ಈ ಸತಿ ಸ್ವಲ್ಪ ಅಚೀವ್ಮೆಂಟ್ ಎಲ್ಲ ಮಾಡಿದ್ದಾನೆ, ಸ್ವಲ್ಪ ಒಳ್ಳೇದು ಮಾಡಿದ್ದಾನೆ, ಒಳ್ಳೇದು ಬರೀಬೇಕಾಯ್ತಾ ಅಂತ ಹೇಳ್ತಾ ಇದ್ರು ನಾವು. ಆಯ್ತು ಟೀಚರ್. ಜೆಸಿಂತಲ್ ಒಬ್ಬ ಟೀಚರ್ ಹೇಳಿದ್ರು, ನೀನು ಮಾರ್ರೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಈ ಶಾಲೆಯ ಹಂಚಿಗೆಲ್ಲ ಚಿಗುರು ಬರ್ತದ ಅಂತ ಹೇಳಿದ್ರು. ಸೊ ಅದು ಚಾಲೆಂಜ್ ಹಾಕಿದ ಮೇಲೆ ನಾನೊಂದು ಕಲಿಯದಿದ್ರೆ ಸರಿ ಆಗ್ತದೆ. ಸೊ ಮತ್ತೆ ನಾನು ಕಲೀಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ವಾರ್ಷಿಕ ಪರೀಕ್ಷೆ ಆದ್ಮೇಲೆ ನಮ್ಮ ರಜೆ ಇರ್ತದಲ್ಲ, ಅಕ್ಟೋಬರ್ ದಸರಾ, ನನಗೆ ಅವರು 20 ದಿವಸ ಪಾಪ ಅವರ ಮನೆಯಲ್ಲಿ ಬೆಳಿಗ್ಗೆಯಿಂದ, ರಜೆ ಇದ್ರು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಅವರ ಮನೆಯಲ್ಲಿ ಬೆಳಿಗ್ಗೆದ್ದು ಚಾ 9 ಗಂಟೆಗೆ 10 ಗಂಟೆಗೆ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲ ಕೊಟ್ಟು ಅವರ ಮನೆಯಲ್ಲೇ ಕೂತ್ಕೊಳಿಸಿ ನನಗೆಲ್ಲ 4 ತಿಂಗಳದೆಲ್ಲ ನೋಟ್ಸ್ ಅನ್ನು ಮತ್ತೆ ಪುನಃ ಶುರುವಿನಿಂದ ಬರೆಸಿ ನಮ್ದೆಲ್ಲ ನೋಟ್ಸ್ ಅನ್ನೆಲ್ಲ ಕರೆಕ್ಟ್ ಮಾಡಿದ್ರು ಅವರು. ಅದು ಇವತ್ತಿಗೂ ನೆನಪುಂಟು, ಜೆಸಿಂತಲ್ ಒಬ್ಬ ಟೀಚರ್. ನಂತರ ಪಬ್ಲಿಕ್ ಎಕ್ಸಾಮ್ ಎಲ್ಲ ಬರುವಾಗ ರಾತ್ರಿ ಅದೇ ಮಾಮೂಲಿ ಎಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೂಡ ಹಾಗೇನೆ. ಪಬ್ಲಿಕ್ ಪರೀಕ್ಷೆಯಲ್ಲಿ ನಂದು ರಿಸಲ್ಟ್ ಅದ್ಭುತ, ದೊಡ್ಡ ಸಾಧನೆ ಅಲ್ವಾ? ಮತ್ತೆ ಟೀಚರ್ಗೆ ಖುಷಿಯೇ ಖುಷಿ. ಹಬ್ಬ, ಪಾಸ್ ಆದ್ಯಲ್ಲ ಮಾರ್ರೆ, ಫಸ್ಟ್ ಕ್ಲಾಸ್ ಪಾಸ್ ಆದ್ಯಲ್ಲ, ಚಿಗುರು ಬಂದದಲ್ಲಿ ತಾಯಿಗೆ ಬಾರಿ ಖುಷಿಯೇ ಖುಷಿ. ನಿಮ್ಗೆ ಕಲೀಲಿಕ್ಕೆ ಆಗ್ತದೆ, ಆದ್ರೆ ಹೀಗೆ ನೀನೆಲ್ಲ ಎಂತ ಉದಾಸೀನ ಮಾಡಿ ನಿಂಗೆ ಕಲೀಲಿಕ್ಕೆ ಆಗುದಿಲ್ಲ. ನೋಡಿ ಈಗ ನೀನು ಕಲಿತು ಈಗ 373 ಮಾರ್ಕ್ಸ್ ಬಂದಿದಲ್ಲ ನಿನಗೆ, ಸುಮ್ಮನೆ ಪೆಟ್ಟು ಕೊಟ್ಟದಲ್ಲ, ಸುಮ್ಮನೆ ತಿಂದದಲ್ಲ. ನಾನು ಅದು ಹೇಳಿದ್ದಷ್ಟೇ, ಆದ್ರೆ ತಿಂದದ್ದು ನಾನೆಲ್ಲ. ಸೊ ಹೀಗೆ 7ನೇ ತರಗತಿದ್ದೆಲ್ಲ ದೊಡ್ಡ ಒಂದು ಕತೆ. ಅಲ್ಲಿಗೆ ನಂದು ಪ್ರೈಮರಿದ್ದು ಜೀವನ, ಸ್ಟೂಡೆಂಟ್ ಲೈಫ್ ಮುಗೀತದೆ ಅಲ್ಲಿ. ಸೊ ನಾನು ಪ್ರೈಮರಿಯಲ್ಲಿ 1ನೇ ಕ್ಲಾಸಿನಿಂದ ನನ್ನ ಬಾಲವಾಡಿ ಗುಲಾಬಿ ಟೀಚರ್ನಿಂದ ಹಿಡಿದು ನನ್ನ ಪ್ರೈಮರಿಯಲ್ಲಿರುವಂತ 7ನೇ ತರಗತಿ ಜೆಸಿಂತಲ್ ಒಬ್ಬ ಟೀಚರ್ ತನಕ ಎಲ್ಲ ಟೀಚರ್ಸ್ಗಳು ಇವತ್ತಿಗೂ ಸಿಕ್ಕಿದ್ರು ನನಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ನನಗೆ ಅವರು ಸಿಕ್ಕಿದಾಗ ನಾನು ತರಬಾಗಿ ಅವರನ್ನು ನಮಸ್ಕಾರ ಮಾಡ್ತೇನೆ, ಅವರಿಗೆ ಗೌರವಿಸ್ತೇನೆ. ಅವರು ಕೊಟ್ಟಂತ ಶಿಕ್ಷಣದಿಂದ ಅವರು ಅವತ್ತು ಮಾಡಿದ ತಪ್ಪನ್ನು ತಿದ್ದುಪಡಿ ಮಾಡಿದ್ದರಿಂದ ನಾನು ಇವತ್ತೊಂದು ಸಮಾಜದಲ್ಲಿ ಹೀಗೆ ಇದ್ದೇನೆ ಅಂತ ಹೇಳಲಿಕ್ಕೆ ಕೂಡ ಬಹಳ ಸಂತೋಷ ಆಗ್ತದೆ. ಬಹಳ ಗೌರವ ನನಗೆ ಆ ಟೀಚರ್ಸ್ ಗಳ ಮೇಲೆ ತುಂಬಾ ಪ್ರೀತಿ, ಇವಾಗ ಕೂಡ ತುಂಬಾ ಗೌರವ. ಅವರನ್ನು ಕಾಣಿದ್ರೆ ನನಗೆ ತುಂಬಾ ಗೌರವ.
ಸೊ ಯಾವಾಗ್ಲೂ ನನ್ನ ಬೇರೆ ಬೇರೆ ಈಗ ಜೆರಾಲ್ಡ್ ಮೋರಸ್ ಮಾಸ್ಟರ್ ಆಗಿರ್ಬೋದು, ಆಲ್ಬರ್ಟ್ ಮಾಸ್ಟರ್ ಆಗಿರ್ಬೋದು, ಶಾಂತಿ ಟೀಚರ್ ಆಗಿರ್ಬೋದು, ಜೆಸಿಂತಾ ಲೋಬೋ ಟೀಚರ್ ಆಗಿರ್ಬೋದು, ರೆನ್ನಿ ಟೀಚರ್ ಆಗಿರ್ಬೋದು, ಹೆರಾಲ್ಡ್ ಡಿಸೋಜ ಹೆರಾಲ್ಡ್ ಮಾಸ್ಟರ್ ಅಂತ ಹೇಳ್ತೇವೆ ಅವರಾಗಿರ್ಬೋದು, ಐರಿನ್ ಟೀಚರ್ ಆಗಿರ್ಬೋದು, ಮೋಂತಿ ಟೀಚರ್ ಆಗಿರ್ಬೋದು, ಹೀಗೆ ಜೋನಾ ಮಾಸ್ಟರ್ ಅವರು ಇವಾಗ ಇಲ್ಲ, ಮತ್ತೊಂದು ರೆನ್ನಿ ರೊಡ್ರಿಗಸ್ ಅಂತ ಒಬ್ರು ಇದ್ರು, ಅವರು ಟೀಚರ್. ಸೊ ಇಂತ ಹಲವಾರು ಟೀಚರ್ಸ್ ತುಂಬಾ, ಕೆಲವರ ಹೆಸರು ಬಹುಶಃ ಹೇಳಿರ್ಲಿಕ್ಕಿಲ್ಲ. ಎಲ್ಲ ಟೀಚರ್ಗಳು ನಾನು ಕಾಣಿದಾಗ ಅವರನ್ನು ಅತ್ಯಂತ ಒಂದು ಗೌರವಪೂರ್ವಕವಾಗಿ ನಾನು ಕಾಣ್ತೇನೆ. ಅವರು ಸಿಕ್ಕಿದಾಗ ಅವರ ಆಶೀರ್ವಾದ ಕೂಡ ನಾನು ತೆಗೆದುಕೊಳ್ತೇನೆ. ತುಂಬಾ ಖುಷಿ ಆಗ್ತದೆ. ಸೊ ಹಾಗೇನೆ ನಮ್ಮ ಪ್ರೈಮರಿಯಲ್ಲಿ ಒಂದು ಘಟನೆ ಒಂದು ನೆನಪು ಬರ್ತಾ ಉಂಟು. ಒಂದು ಹುಡುಗಿ ಇದ್ಲು ಆಯ್ತಾ, ಒಂದು ಹುಡುಗಿ ಮತ್ತೊಂದು ಹುಡುಗ. ಅವರು ನಮ್ಗೆ ಯಾವಾಗ ಲವ್ ಅಂತೂ ಎಂತ ಗೊತ್ತಿಲ್ಲಲ್ಲ, ಈ ಪ್ರೀತಿದ ವಿಚಾರ ಎಲ್ಲ ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ರೆನ್ನಿ ಟೀಚರ್ ಅವರ ಕೈಯಲ್ಲಿ ಸಿಕ್ಕಿ ಬಿದ್ದದ್ದು. ಈ ಎಂತ ಹೆಸರು ಬರೀಲಿಕ್ಕೆ ಹೇಳಿದ್ದು ಯಾರಿಗೆ, ಕ್ಲಾಸ್ ಲೀಡರ್ ಯಾರು ಇರ್ತಾರೆ ಅವರು ಇಲ್ಲದ ಸಮಯದಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಹೆಸರನ್ನು ಬರೆಯಿರಿ ಬೋರ್ಡ್ ಅಲ್ಲಿ. ಸೊ ಆ ಲೀಡರ್ ಹೆಸರು ಬರೆದ. ಈ ಇಬ್ರು ಮಾತಾಡ್ತಿದ್ರು. ಈ ಹುಡುಗಿ ಈ ಸೈಡ್ ಅಲ್ಲಿ ಕೂತ್ಕೊಂಡ್ರೆ, ಹುಡುಗ ಈ ಸೈಡ್ ಅಲ್ಲಿ, ಅಂದ್ರೆ ಹತ್ತಿರ ನಡುವಿನ ರೋ ಅಲ್ಲಿ. ಸೊ ಈ ಹುಡುಗಿಯ ಹೆಸರು ಬರೆದ, ಹುಡುಗನ ಹೆಸರು ಅವರವರು ಅಂದ್ರೆ ಸ್ವಲ್ಪ ಪ್ರೀತಿ ಅಲ್ಲ, ಚಿಗುರು ಪ್ರೀತಿ. ಸೊ ಅವ್ರದ್ದು ಹೆಸರು ಇಲ್ಲಿ ಬೋರ್ಡ್ ಅಲ್ಲಿ ಬರೆದು, ಆ ಕ್ಲಾಸ್ ಲೀಡರ್ ಯಾರಿದ್ದಾನೆ, ಈ ಹುಡುಗ ಈ ಹುಡುಗಿಗೆ ಏನೋ ಒಂದು ಕಾಗದ ಕೊಡ್ಲಿಕ್ಕೆ ಹೋಗಿದ್ದ. ಹೀಗೆ ಪಾಸ್ ಮಾಡುವಾಗ ಆ ಹುಡುಗ ಲೀಡರ್ ನೋಡಿದ, ಅವನು ಬಂದ, ಈ ಹುಡುಗಿಯ ಕೈಯಲ್ಲಿ ಆ ಕಾಗದ ಇದ್ದುದನ್ನು ಎಳೆದು ತೆಗೆದು ಅವನು ಹೋಗಿ ಸೀದಾ ಕ್ಲಾಸ್ ಟೀಚರ್ ಕೈಯಲ್ಲಿ ಕೊಟ್ಟದ್ದು, ಎಲ್ಲಿ ರೆನ್ನಿ ಟೀಚರ್ ಕೈಯಲ್ಲಿ. ಇದು ನೋಡುವಾಗಂತ ಇವರದ್ದು ಲವ್ ಲೆಟರ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನೋಡ್ಲಿಕ್ಕೆ ಚೆನ್ನಾಗಿದ್ದೀಯಾ, ಚಂದ ಕಾಣ್ತೀಯಾ ಅಂತ ಹೇಳಿ ಆರ್ಟಿದ್ದು ಸಿಂಬಲ್ ಎಲ್ಲ ಹಾಕಿ ಈ ಹುಡುಗ ಆ ಹುಡುಗಿಗೆ ಕೊಟ್ಟಿದ್ದಾನೆ. ಆದ್ರೆ ಆ ಹೆಸರು ನಾನು ಹೇಳುದಿಲ್ಲ ಯಾರಂತ ಹೇಳಿದ್ರೆ, ಅವ್ರಿಗೂ ಗೊತ್ತಿರಲಿಲ್ಲ ಲವ್ ಅಂದ್ರೆ ಎಂತ. ಬರೀ ಒಂದು ಎಂತ ಪಿಕ್ಚರ್ ಎಲ್ಲ ಟಿವಿಯಲ್ಲಿ ನೋಡಿ ಈ ಹುಡುಗ ಆ ಹುಡುಗಿಗೆ ಕೊಟ್ಟು ಹಾಗೆ. ಸೊ ಇದು ನಮ್ಮ ಪ್ರೈಮರಿಯ ಕತೆ. ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಹೈಸ್ಕೂಲ್ ನ ಕತೆ ಕೂಡ ಪ್ರಾರಂಭಿಸೋಣ. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಇದೆಲ್ಲ ಬೇರೆ ಬೇರೆ ಉಂಟು ಕತೆಗಳು. ಅಲ್ಲಿದ್ದು ಫ್ರೆಂಡ್ ಸರ್ಕಲ್ ಕೂಡ ಕೆಲವರು ನಮ್ಮ ಕ್ಲಾಸ್ಮೇಟ್ಸ್ ಕೂಡ ತುಂಬಾ ಮಂದಿ ಈಗ ಸಂಪರ್ಕದಲ್ಲಿದ್ದಾರೆ. ಸೊ ಹಾಗೆ 8ನೇ ಮತ್ತೆ 9ನೇ 10ನೇ ತರಗತಿಯಲ್ಲಿ ಏನೆಲ್ಲ ಆಯ್ತು, ಹೇಗೆಲ್ಲ ಮುಂದೆ ಬರಿದ್ದು ಹೋಯ್ತು, ಯಾರೆಲ್ಲ ನಮ್ ಜೊತೆ ಇದ್ದವ್ರು ಎಲ್ಲೆಲ್ಲಿ ಡುಮ್ಕಿ ಹಾಕಿದ್ದಾರೆ, ಎಂತ ಗೊತ್ತಾ, ಕೆಲವರು ನಿಮ್ಗೆ ಈಗ 6ನೇ 7ನೇದೆಲ್ಲ ಕೆಲವು ನಿಮ್ಗೆ ನೆನಪಿದೆಯಲ್ಲ, ಕೆಲವು ನಿಮ್ಗೆ ನೆನಪಿಲ್ಲದ್ದು ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಕ್ಲಾಸ್ಮೇಟ್ಸ್ ಬಗ್ಗೆ ತುಂಬಾ ಮಂದಿ ನಿಮ್ಮ ಕ್ಲಾಸ್ಮೇಟ್ಸ್ ಗೊತ್ತುಂಟು ಕೆಲವು ಸ್ಟೋರೀಸ್. ದಯಮಾಡಿ ನೀವು ನಮ್ಗೆ ಕಮೆಂಟ್ ಅಲ್ಲಿ ಹಾಕಿ. ನೀವು ನಮ್ಮ ಗ್ರೂಪ್ ಇರ್ತದಲ್ಲ, ಸ್ಕೂಲ್ ಗ್ರೂಪ್ ಉಂಟು, ಆ ಗ್ರೂಪ್ ಅಲ್ಲಿ ಕೂಡ ನಮ್ಮ ಹಳೆ ಮೆಮೊರೀಸ್ ಇದ್ರೆ ಅದನ್ನು ನೀವು ಶೇರ್ ಮಾಡಿ. ಮುಂದಿನ ದಿವಸದಲ್ಲಿ ನಿಮ್ಮ ಕೆಲವು ಚಿತ್ರಣಗಳನ್ನು ನಾವು ಹೊರಗೆ ತರ್ತೇವೆ. ಹೆಸರು ಹೇಳುದು ಬೇಡದಿದ್ರು ಪರವಾಗಿಲ್ಲ, ಹೆಸರು ಹೇಳೋದು ಸಹ ಹೇಳ್ಬೋದು ಸ್ಟೋರಿ. ಆದ್ರೆ ಕೆಲವೊಂದು ಅವರಿಗೆ ಕೂಡ ಇವಾಗ ಕೆಲವೊಂದು ನೆನಪಿರುವುದಿಲ್ಲ. ಅದಂಗೆ ತುಂಬಾ ಮಂದಿ ನಿಮ್ಗೆ ನೆನಪಿದೆ, ಈಗ ಸಿಗುವಾಗೆಲ್ಲ ಕೆಲವರು ಅವು ಪಂತಜವಾರ ಆತರ ಎಲ್ಲ ಹೇಳ್ತಾರೆ. ನಮ್ಮ ಕ್ಲಾಸ್ ಲೀಡರ್ ನ ಪೈಕಿ ಕ್ಲಾಸ್ ಲೀಡರ್ಸ್ ಅಂತ ಇರ್ತಾರಲ್ಲ, ಆ ಕ್ಲಾಸ್ ಲೀಡರ್ಸ್ ಗಳಲ್ಲಿ ಅತಿ ಜೋರಿನ ಕ್ಲಾಸ್ ಲೀಡರ್ ಯಾರಂತ ಹೇಳಿದ್ರೆ ಅನುಷಾ ಭಟ್. ತುಂಬಾ ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡಿದ್ದವಳು. ಎಷ್ಟು ಕೆಟ್ಟದಿಂದ ಗೊತ್ತುಂಟ ಅವಳಿಂದ. ಇವತ್ತು ಅನುಷಾ ಭಟ್ ದೂರದ ಇಲ್ಲಿ ಒಂದು ಊರಲ್ಲಿದ್ದಾಳೆ, ನಾನು ಕೂಡ ಈ ಕಡೆ ಇದ್ದೇನೆ. ಸೊ ಅವಾಗಿದ್ದು ನಮ್ಮ 7ನೇ ತರಗತಿ ತನಕ ಜೋರು ಕ್ಲಾಸ್ ಲೀಡರ್ ಅನುಷಾ ಭಟ್. ಕೆಲವರು ಗೊತ್ತಿರ್ಬೋದು. ಇವಾಗ ಅನುಷಾ ಭಟ್ ಅಂತ ಹೇಳುವಾಗ ನಿಮ್ಗೆ ಗೊತ್ತಾಗಿರ್ಬೋದು ಯಾರು ಮಾರದ್ದು ಹಾಗೆ ಹೀಗೆ ಅಂತ. ನಮ್ಗೆಲ್ಲರಿಗೂ ನಮ್ಮ ಕ್ಲಾಸ್ನವರಿಗೆ ಗೊತ್ತುಂಟದು. ಹಾಗೆ ಇದು ಇವತ್ತಿನ ಸ್ಟೋರಿ. ನಮ್ಮ ಪೋರ್ಕ್ ಇವಾಗ ಸಾಧಾರಣ ಒಂದು 20 ಮಿನಿಟ್ಸ್ ಇವಾಗ ಬೇಯ್ತಾ ಬಂತು. ಸೊ ನಾನು ಈ ಹೊತ್ತಿನಲ್ಲಿ ಇದಕ್ಕೆ ಯಾವ್ದೆಲ್ಲ ಟೇಸ್ಟ್ ಕಡಿಮೆ ಉಂಟು, ಇವಾಗಲೇ ಬೇಕಾದ್ರೆ ಉಪ್ಪು, ಸ್ವಲ್ಪ ಇಂತ ಖಾರ ಬೇಕಾದ್ರೆ ಈಗಲೇ ಇದಕ್ಕೆ ಸೇರಿಸಿಕೊಳ್ಳುವಂತದ್ದು. ಹುಳಿ ಚೆನ್ನಾಗುಂಟು.
ನಾನಿವಾಗ ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ನೀರುಳ್ಳಿ, ಈ ನೀರುಳ್ಳಿಯನ್ನು ಇವಾಗ ಸೇರಿಸಿಕೊಳ್ತಿದ್ದಾನೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಂತ ನೀರುಳ್ಳಿ ಎಲ್ಲ ಇದರಲ್ಲಿ ಸಾಫ್ಟ್ ಆಗಿ ಹೀರಿಕೊಂಡಿದೆ ಕಂಪ್ಲೀಟ್. ಅದು ನಮಗೆ ನೀರುಳ್ಳಿ ಹೋಗ್ ಜೊತೆ ನೀರುಳ್ಳಿ ತಿನ್ಲಿಕ್ಕೆ ಸಿಗ್ಬೇಕು, ಅವಾಗ ಮಾತ್ರ ಅದರದ್ದು ಮಜಾನೆ ಬೇರೆ, ಬರ್ಬೇಕು. ಸೊ ಅದಕ್ಕೋಸ್ಕರ ನಾನು ಇವಾಗ ಈ ನೀರುಳ್ಳಿಯನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ನೀರುಳ್ಳಿ ಹಾಕಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಇದನ್ನು ಬೇಯಿಸ್ಬೇಕು. ಇದರ ಜೊತೆ ನೀರ್ ಹಾಕ್ತೀರಿ ಇವಾಗ ಸ್ವಲ್ಪ, ಈಗ ನೀರು ನನ್ನ ಹತ್ರ ಕಂಪ್ಲೀಟ್ ಡ್ರೈ ಆಗಿದೆ, ಇವಾಗ ಏನಿಲ್ಲ ಇದರಲ್ಲಿ ನೀರಿಲ್ಲ. ಸೊ ಇದಕ್ಕೆ ಸ್ವಲ್ಪ ಬೇಕಾದ್ರೆ ನಾನು ನೀರನ್ನು ಸೇರಿಸ್ಕೊಳ್ತೇನೆ. ಮತ್ತೆ ಈಗ ಹಾಕಿದ ನೀರುಳ್ಳಿದ್ದು ಕೂಡ ಸ್ವಲ್ಪ ನೀರು ಬಿಡ್ಬೋದು ಇದಕ್ಕೆ. ಸ್ವಲ್ಪ ಸೇರಿಸ್ಕೊಂಡೆ ಅಷ್ಟೇ, ಅಡಿ ತಾಗ್ಬಾರ್ದು. ಮಣ್ಣಿನ ಎಂತ ಪಾತ್ರೆಯಲ್ಲಿ ಹೀರಿಕೊಳ್ಳುವುದು ಜಾಸ್ತಿ, ಅದಕ್ಕೋಸ್ಕರ ಬೇಗ ಅಡಿತಾಗ್ತದೆ, ನೀರು ಜಾಸ್ತಿ ಬಿಡುವುದಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ನಾನು ಮಣ್ಣಿನ ಪಾತ್ರೆಯಲ್ಲಿ ನೋಡುವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ಅರ್ಧ ಲೋಟೆಯಷ್ಟು ನೀರನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡೆ. ನಂತರ ಖಾರ ಖಾರ ಸಾಕ ನೋಡು. ಖಾರ ಬೇಕಾದ್ರೆ ಖಾರ ಹಾಕುವ, ಹುಳಿ ಬೇಕಾದ್ರೆ ಹುಳಿ ಹಾಕುವ. ಸರಿ ಉಂಟು. ಸರಿ ಉಂಟಾ? ಖಾರ ಬೇಡ? ಬೇಡ, ಜೋಶು ತಿನ್ಲಿಕ್ಕಿಲ್ಲ ಖಾರ ಆದ್ರೆ. ಜೋಶು ತಿನ್ಲಿಲ್ಲ. ಹೌದು. ಖಾರ ನಿಮ್ಗೆ ಹೇಗೆ ಬೇಕು, ನೀವು ಒಂದು ವೇಳೆ ಖಾರ ತಿನ್ನುವುದು ಜಾಸ್ತಿ ಆದ್ರೆ ಖಾರ ಹಾಕಿ. ಇದಕ್ಕೆಲ್ಲ ಸ್ವಲ್ಪ ಖಾರ ಮಾಡಿದ್ರೇನೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಹಂದಿ ಮಾಂಸ ಯಾವತ್ತು ಖಾರ ಸ್ವಲ್ಪ ಆದ್ರೂ ಖಾರ ಬೇಕು. ನಾನು ಮತ್ತೆ ಜೋಶುವನಿಗೆ ಸ್ವಲ್ಪ ಖಾರ ಅಂದ್ರೆ ಅಷ್ಟು ಇಷ್ಟ ಇಲ್ಲ. ಆಯಿ ಉಯಿ ಮಾಡ್ತಾನೆ, ಮತ್ತೆ ಇಷ್ಟು ನೀರು ಕುಡಿತಾನೆ, ಊಟನೇ ಮಾಡುದಿಲ್ಲ. ಅದಕ್ಕೋಸ್ಕರ ನಾನು ಅವ್ನ್ ಖಾರ ಮಾಡದಿದ್ರೆ ಅವ್ನಿಗೆ ಇಷ್ಟ, ಅವ್ನು ತಿಂತಾನೆ ಅಲ್ಲ. ಹೌದು. ಈಗ ಒಂದು 10 ನಿಮಿಷ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ, ಹೈ ಫ್ಲೇಮ್ ಬೇಡ, ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನು ಅದರಷ್ಟಕ್ಕೆ ಬೇಯಿಸ್ಲಿಕ್ಕೆ ಬಿಡುವ. ಸೊ ಬೇಕಾದ್ರೆ ಇದೇ ಹೊತ್ತಿನಲ್ಲಿ ನಾನು ವಿನೆಗರ್ ಅನ್ನು ಕೂಡ ಸೇರಿಸ್ಕೊಳ್ಬಹುದು. ವಿನೆಗರ್ ನಾನು ಇದಕ್ಕೆ ಹಾಕಿರ್ಲಿಲ್ಲ, ನಾನು ಸ್ವಲ್ಪ ವಿನೆಗರ್ ಅನ್ನು ಕೂಡ ಇದೇ ಹೊತ್ತಿನಲ್ಲಿ ಸೇರಿಸಿಬಿಡ್ತೇನೆ. ಅಂದ್ರೆ ಒಳ್ಳೆ ಇವಾಗ ಕುದೀತಾ ಉಂಟು, ಆ ಸಂದರ್ಭದಲ್ಲಿ ಸ್ವಲ್ಪ ವಿನೆಗರ್ ಇಷ್ಟೇ, ಇದಕ್ಕೆ ಅರ್ಧ ಚಮಚ. ಪೋರ್ಕ್ ಕರೆಕ್ಟ್ ಜೊತೆ, ಪೋರ್ಕಿನ ಜೊತೆ ನಾವು ಈ ಬೆಳ್ಳುಳ್ಳಿ ಕೂಡ ಕರೆಕ್ಟ್ ಆಗಿ ಬೇಯಬೇಕು ನೋಡಿ, ಈ ತರ ಆಗ್ಬೇಕು ಬೆಳ್ಳುಳ್ಳಿ. ಹೀಗೆ ಬೆಂದ್ರೆ ಮಾತ್ರ ಟೇಸ್ಟ್. ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಬೇಯಿಸದೆ ಇಡಬಾರ್ದು. ಜೊತೆಗೊಂದು ಮುಚ್ಚಳ ಮುಚ್ಚಿ ಒಳ್ಳೆ ಒಂದು ಕುದಿ ಬರುವಾಗೆ ಮಾಡುವ. ಕುದಿಬೇಕಿದು ಒಳ್ಳೆ ಮಾಡಿ. ಇವತ್ತು ನೋಡಿ ನಮ್ಮ ಪೋರ್ಕ್ ಬಾಫತ್ ರೆಡಿ. ಸೂಪರ್ ಆಗಿದೆ ಮಾತ್ರ, ಭಾರಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇವತ್ತು ನಾವು ರೈಸ್ ಮಾಡಲಿಲ್ಲ, ನಾವು ಇವತ್ತು ಗಂಜಿ, ಮಧ್ಯಾಹ್ನ ಗಂಜಿ ಜೊತೆ ಸ್ವಲ್ಪ ಪೋರ್ಕ್ ಬಾಫತ್ ಮತ್ತು ಈ ನೀರುಳ್ಳಿ, ಈ ಬೆಳ್ಳುಳ್ಳಿ ಎಲ್ಲ ಉಂಟಲ್ಲ, ತಿನ್ನಲಿಕ್ಕೆ ಭಾರಿ ಸೂಪರ್ ಆಗ್ತದೆ ನೋಡಿ. ಈ ಥರ ಸಿಗಬೇಕು. ಸೊ ನಾವು ಗಂಜಿ ಮತ್ತು ಸ್ವಲ್ಪ ಪೋರ್ಕ್ ಬಾಫತ್, ಸ್ವಲ್ಪ ಗಂಜಿ ಜೊತೆ ಪೋರ್ಕ್ ಅನ್ನು ತೆಗೆದುಕೊಂಡು ಒಂದು ಈ ಮಳೆಯಲ್ಲಿ ಒಂದು ಊಟ.
ಗಂಜಿ ಸೂಪರ್. ನೀರುಳ್ಳಿ ಸಕ್ಕತ್ತಾಗಿದೆ ತಿನ್ಲಿಕ್ಕೆ. ಹಾಗೇನೆ ಬೆಳ್ಳುಳ್ಳಿ ಕೂಡ, ಬೆಳ್ಳುಳ್ಳಿ ಇದರ ಜೊತೆ ಸೂಪರ್ ಆಗ್ತದೆ, ಭಾರಿ ಟೇಸ್ಟ್ ಆಗ್ತದೆ. ನೋಡಿ ನೀವು ಕೂಡ ಟ್ರೈ ಮಾಡಿ ಹಾಗೂ ತಿಳಿಸಿ ನಮ್ಗೆ ಹೇಗೆ ಆಗಿತ್ತು ಇವತ್ತಿನ ರೆಸಿಪಿ ಆಗಿರ್ಬೋದು, ಇವತ್ತಿನ ವಿಡಿಯೋ, ಇವತ್ತಿನ ನಮ್ಮ ಸ್ಟೋರಿ ಯಾವ ರೀತಿ ಆಗಿತ್ತು ಅಂತೇಳಿ ನಮಗೆ ಪಾಸಿಟಿವ್ ಕಮೆಂಟ್ ಮುಖಾಂತರ ನಿಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋನ, ಸಂಡೇ ಸ್ಪೆಷಲ್ ರೆಸಿಪಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಾವು. ಅಲ್ಲ ರಿಷು, ಸಿಗ್ತೀವಿ ಇನ್ನು ಬರುವಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.